ನನ್ನ ಕಳವ ಸಂದೇಶದಲ್ಲಿ ದೇವರಾತ್ಮನು ಕೊಡುವಂತ ಆತ್ಮನ ಫಲವನ್ನ ಕುರಿತು ನಾವು ಆಲೋಚನೆ ಮಾಡ್ತಾ ಬಂದೆವು. ಇದಕ್ಕೆ ಆಧಾರವಾದಂತ ವಚನ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 27ನೇ ವಚನದಿಂದ ನಾನು 27ನೇ ವಚನದಲ್ಲಿ ಇದನ್ನು ಆಯ್ಕೆ ಮಾಡಿಕೊಂಡೆ. ನಿತ್ಯ ಜೀವಕ್ಕೆ ಉಳಿಯುವಂತ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನ ಮನುಷ್ಯ ಕುಮಾರನು ನಿಮಗೆ ಕೊಡುವನು, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಆತ್ಮೀಕವಾದಂತ ಫಲ ನಮಗೆ ಕೊಡುವಂತವನು ಆತನೇ, ಆ ಮನುಷ್ಯ ಕುಮಾರನೇ ಹೊರತು ಸಾಮಾನ್ಯವಾದಂತ ಮನುಷ್ಯರು ಅಂತ ಆತ್ಮಿಕ ಫಲವನ್ನ ಕೊಡ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಒಂದು ವೇಳೆ ಯೇಸು ಸ್ವಾಮಿ ಆತನ ಬೋಧನೆಯಲ್ಲಿ ಅತ್ಯುತ್ತಮವಾದಂತ ಒಂದು ಬೋಧನೆ, ಆತನ ಈ ಲೋಕದಲ್ಲಿ ಇರುವಾಗ ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಸುಮಾರು 8 ಸಂಗತಿಗಳನ್ನ ಆತನು 5ನೇ ಅಧ್ಯಾಯದಲ್ಲಿ ಆತನು ಹೇಳುತ್ತಾ ಬಂದಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಒಂದು ಸಂಗತಿಯನ್ನ ಆತನು ಹೀಗೆ ಹೇಳ್ತಾನೆ 11ನೇ ವಚನದಲ್ಲಿ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ. ನೋಡ್ರಿ, ಇದು ಬಹಳ ಕಷ್ಟಕರವಾದಂತ ಒಂದು ಸಂಗತಿ. ಯೇಸು ಸ್ವಾಮಿ ಆತನ ಬೋಧನೆ ಅನೇಕರು ಕೇಳಿ ಅದನ್ನು ಆಶ್ಚರ್ಯಪಟ್ಟರು. ಈತನು ಬಡಿಗೆಯ ಮಗನಲ್ಲವೋ ಎಂಬುದಾಗಿ ಅಂದುಕೊಳ್ಳುವಾಗ ಆತನ ವಿದ್ಯಾಭ್ಯಾಸ ಇಲ್ಲ ಎಂಬುದಾಗಿ ಅವರು ಅಂದುಕೊಂಡಂತ ಜನರು ಅಲ್ಲಿ ಇದ್ದರು. ಆತನ ಬೋಧನೆ ಸರಳವಾಗಿದ್ದರೂ ಸಹ ಅದು ಅರ್ಥಗರ್ಭಿತವಾದದ್ದು. ಒಂದು ವೇಳೆ ಮನುಷ್ಯರು ಅರಗಿಸಿಕೊಳ್ಳುವಂಥದ್ದು ಬಹಳ ಕಷ್ಟಕರವಾದಂತ ಸಂಗತಿಯಾಗಿತ್ತು. ಈಗ ಯಾಕೆ ಆ ಕಷ್ಟಕರ ಎಂಬುದಾಗಿ ಹೇಳುವಾಗ ಆತನು ಹೇಳ್ತಾನೆ, ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನ ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನ ಹೊರಿಸಿದರೆ ನೀವು ಧನ್ಯರು. ಧನ್ಯರು ಮೀನ್ಸ್ ಯು ಆರ್ ಬ್ಲೆಸ್ಡ್ ಮ್ಯಾನ್, ಬ್ಲೆಸ್ಡ್ ಪೀಪಲ್. ಯಾವಾಗ ನೀವು ಅದನ್ನ ಸಹಿಸಿಕೊಳ್ಳುವಾಗ. ನೋಡ್ರಿ, ಆ ಕಾಲದಲ್ಲಿಯೇ ಯೇಸು ಸ್ವಾಮಿ ನನ್ನ ಹೆಸರನ್ನ ಹೇಳುವಾಗ ನಿಮಗೆ ಹಿಂಸೆ ಉಂಟು, ಲೋಕದಲ್ಲಿ ನಿಮಗೆ ಹಿಂಸೆ ಉಂಟು ಎಂಬುದಾಗಿ ಆ ಕಾಲದಲ್ಲಿ ಹೇಳುವಾಗ ಇವತ್ತಿಗೂ ಅಟ್ ಪ್ರೆಸೆಂಟ್ ಇದು ನಡೀತಾ ಇದೆ ಪ್ರಿಯರೇ, ನಡೀತಾ ಇದ್ದಾರೆ. ಆತನ ಹೆಸರಿನಲ್ಲಿ ಅನೇಕರು ಹಿಂಸೆ ಪಟ್ಟಿದ್ದಾರೆ, ಆತನ ಹೆಸರಿನಲ್ಲಿ ಸೆರೆಮನೆಯಲ್ಲಿದ್ದಾರೆ, ಆತನ ಹೆಸರನ್ನ ಹೇಳುವಂತವರನ್ನ ಒಂದು ವೇಳೆ ಕೊಲೆ ಮಾಡಿರುವಂತದ್ದನ್ನು ನಾವು ವಾಟ್ಸಪ್ಗಳಲ್ಲಿ ಟಿವಿಗಳಲ್ಲಿ ನಾವು ನೋಡಿದ್ದೇವೆ. ಆದರೆ ಸಂತೋಷ ಪಡ್ರಿ ಎಂಬುದಾಗಿ ಆತನು ಹೇಳ್ತಾನೆ. ಹಿಂಸೆ ಪಡುವಾಗ ಯಾರಾದ್ರೂ ಸಂತೋಷ ಪಡ್ಲಿಕ್ಕೆ ಸಾಧ್ಯನಾ? ನನಗೆ ಹಿಂಸೆ ಇರುವಾಗ ಸಂತೋಷ ಎಲ್ಲಿಂದ ಬರ್ತದೆ? ಮನುಷ್ಯ ಕುಮಾರನು ನಮಗೆ ಅಂತ ಆಹಾರವನ್ನ ಆತನು ಕೊಡುವಂತವನಾಗಿದ್ದಾನೆ. ಮನುಷ್ಯ ಕುಮಾರನನ್ನ ಅಥವಾ ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂತವರಿಗೆ ಕೊಡುವಂತ ಆಹಾರ ನಿತ್ಯಕ್ಕೂ ಉಳಿಯುವಂತಹದ್ದು. ನನ್ನ ಕಳೆದ ಸಂದೇಶದಲ್ಲಿ ಕೊಟ್ಟಂತ ಆ ಒಂದು ದೇವರು ನಮಗೆ ಕೊಟ್ಟಂತ ಅತಿ ಶ್ರೇಷ್ಠವಾದಂತ ಆತ್ಮೀಕವಾದಂತ ಅತ್ಯುತ್ತಮವಾದಂತ ಉತ್ಕೃಷ್ಟವಾದಂತಹ ಒಂದು ಆಹಾರ ಅದು ಯಾವುದು ಎಂಬುದಾಗಿ ಹೇಳುವಾಗ ಆತನ ಪ್ರೀತಿ. ಆತನ ಪ್ರೀತಿ ಇಲ್ಲದೆ ಹೋಗಿದ್ದರೆ ಖಂಡಿತವಾಗಿಯೂ ನಾವು ಹೇಗಿರ್ತಿದ್ವೋ ನಮಗೆ ಗೊತ್ತಿಲ್ಲ. ಪಾಪದಿಂದಲೇ ಸಾಯಬೇಕಾದಂತ ಸಂಗತಿ ನಮ್ಮಲ್ಲಿತ್ತು. ಆದರೆ ನಮ್ಮ ಪಾಪಗಳನ್ನ ಆತನ ಮೇಲೆ ಹೊತ್ತುಕೊಂಡು ಕಲ್ವಾರಿಯ ಶಿಲುಬೆ ಮೇಲೆ ಆತನು ಮಾಡಿದಂತ ಆ ಯಜ್ಞವನ್ನು ನಾವು ನೆನಪಿಗೆ ತಂದುಕೊಳ್ಳೋಣ. ಆತನು ನಮ್ಮ ಮೇಲೆ ತೋರಿಸಿದಂತ ಪ್ರೀತಿಗಾಗಿ ಆತನು ಒಂದು ಮಾತು ಹೇಳ್ತಾನೆ, ನಿಮ್ಮ ಪಾಪಗಳನ್ನು ನನ್ನ ನೆನಪಿಗೆ ತಂದುಕೊಳ್ಳೇನು ಎಂಬುದಾಗಿ. ಯಾರು ಹೇಳ್ತಾರೆ? ಯಾರೂ ಹೇಳದೇ ಇರುವಂತ ಮಾತುಗಳು. ನಮ್ಮ ಒಂದು ವೇಳೆ ಕುಟುಂಬದವರು, ನಮ್ಮ ರಿಲೇಟಿವ್ಸ್, ನಮ್ಮ ಫ್ರೆಂಡ್ಸ್ಗಳು, ನಮ್ಮನ್ನು ತಿಳ್ಕೊಂಡಂತವರು ಆ ರೀತಿಯಾಗಿ ಮಾತಾಡ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಆತನು ಹೇಳ್ತಾನೆ, ನಾನು ಸಾಮಾನ್ಯವಾಗಿ ಹೇಳ್ತಾನೆ, ಅಪರಾಧ ಪಾಪಗಳನ್ನ ಮಾಡಿ ಸತ್ತವರು ನಾವು. ಸಾಯಿ ಎಂಬುದಾಗಿ ಹೇಳ್ಬೇಕಾಗಿತ್ತು ಯೇಸು ಸ್ವಾಮಿ ನಮ್ಮ ಬಗ್ಗೆ. ಅಂತ ಘೋರವಾದಂತ ಅಪರಾಧಗಳನ್ನ ಮಾಡಿದಂಥವರು ನಾವು.
ಆತನನ್ನು ಹಿಂಸೆ ಪಡಿಸಿದಂಥವರು, ಆತನಿಗೆ ವೈರಿಗಳಾಗಿದ್ದಂಥವರು, ಆತನನ್ನ ದ್ವೇಷಿಸುತ್ತಾ ಇದ್ದಂಥವರು ನಮ್ಮನ್ನ ಪ್ರೀತಿ ಮಾಡಿದ. ಆ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಅದು ಪರಿಶುದ್ಧವಾದಂತ ಪ್ರೀತಿ, ನಿಷ್ಕಪಟವಾದಂತ ಪ್ರೀತಿ. ಅದು ನಾವುಗಳ ಆ ರೀತಿ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯನಾ? ಸತ್ಯವಾಗಿ ಹೇಳ್ತೇನೆ, ಖಂಡಿತವಾಗಿಯೂ ಇಲ್ಲ. ಆ ಪರಿಶುದ್ಧವಾದಂತ ಪ್ರೀತಿ, ನಾವು ಮೇಲೆ ಪ್ರೀತಿ ತೋರಿಸ್ತೇವೆ, ಮಾತಿನಲ್ಲಿ ಪ್ರೀತಿ ತೋರಿಸ್ತೇವೆ, ಕ್ರಿಯೆಯಲ್ಲಿ ಪ್ರೀತಿ ತೋರಿಸದೇ ಇರುವಂತ ಮನುಷ್ಯರು ನಾವು. ನಿಷ್ಕಪಟವಾದಂತ, ಯಾವುದೇ ಕಪಟವಿಲ್ಲದೆ ಇರುವಂತ ಪ್ರೀತಿಯಲ್ಲಿ ನಮ್ಮನ್ನ ಪ್ರೀತಿ ಮಾಡಿದಂತ ಒಬ್ಬನೇ ಒಬ್ಬ ವ್ಯಕ್ತಿ ಯಾರು ಎಂಬುದಾಗಿ ಹೇಳುವಾಗ ಅದು ನನ್ನ ಕರ್ತನಾದಂತ ಯೇಸು ಕ್ರಿಸ್ತನೇ ಹೊರತು ಮತ್ಯಾರೂ ಅಲ್ಲ. ನಮ್ಮಿಂದ ಖಂಡಿತವಾಗಿ ಸಾಧ್ಯ ಇಲ್ಲ. ಅದಕ್ಕಾಗಿ ಆತನು ಹೇಳ್ತಾನೆ, ಯೋಹಾನನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34-35ರಲ್ಲಿ, ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡ್ತೇನೆ. ಆ ಕಮಾಂಡ್, ಆ ಆಜ್ಞೆ ಹೀಗೆ ಇರಬೇಕು ಅಂತ. ಯಾರ್ಯಾರು ಆತನನ್ನ ಪ್ರೀತಿ ಮಾಡ್ತೀವೋ ಆ ಆಜ್ಞೆಗೆ ಒಳಪಡಿಸ್ಬೇಕು, ಆ ಆಜ್ಞೆಯನ್ನ ಪರಿಪಾಲನೆ ಮಾಡಬೇಕು, ಆ ಆಜ್ಞೆಯನ್ನ ಕಾರ್ಯಗತವಾಗಿ ಮಾಡಬೇಕು. ಇದು ಯೇಸು ಸ್ವಾಮಿಯ ಬಯಕೆ. ಆ ಆಜ್ಞೆ ಯಾವುದು ಎಂಬುದಾಗಿ ಹೇಳುವಾಗ, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ, ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ. ಪ್ರೀತಿ ಅದು ತ್ಯಾಗ, ಸ್ಯಾಕ್ರಿಫೈಸ್. ಅಂತ ಪ್ರೀತಿಯನ್ನ ಕೊಡ್ಲಿಕ್ಕೆ ಖಂಡಿತವಾಗಿ ನಮ್ಮಿಂದ ಸಾಧ್ಯ ಇಲ್ಲ. ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ, ಆ ಪ್ರೀತಿ ಒಂದು ವೇಳೆ ಆತನು ತನ್ನನ್ನೇ ತಾನು ಸಮರ್ಪಿಸಿಕೊಂಡ ಹಾಗೆ. ಇದು ಒಂದು ಹೊಸ ಆಜ್ಞೆ, ಆದರೆ ಆತ್ಮೀಕವಾಗಿ ಶಾಶ್ವತವಾಗಿ ಉಳಿಯುವಂತದ್ದೇ ಈ ಪ್ರೀತಿ. ಹಾಡುಗಾರ ಬರೀತಾನೆ, ಪ್ರೀತಿ, ನಂಬಿಕೆ, ನಿರೀಕ್ಷೆ, ಈ 3 ಗುಣಗಳಲ್ಲಿ ಉಳಿಯುವುದು ಒಂದೇ, ಅದು ಪ್ರೀತಿ. ಆತನು ಹೇಳುವಂತ ಮಾತು, ನಾನು ನಿಮ್ಮನ್ನ ಪ್ರೀತಿಸಿದ ಮೇರೆಗೆ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಇನ್ನೊಬ್ಬರಿಗೆ ನಾವು ಸ್ಯಾಕ್ರಿಫೈಸ್ ಆಗಿರ್ಬೇಕು. ಒಂದು ಪ್ರಶ್ನೆ ಹಾಕಿಕೊಳ್ಳೋಣ, ಸಾಧ್ಯವಾ? ಹೇಳುವುದು ಸುಲಭ, ಮಾಡುವುದು ಕಷ್ಟ. ನಿಷ್ಕಪಟವಾದಂತ ಪ್ರೀತಿ ನಾವು ನಟನೆ ಮಾಡಬಹುದು, ಬಾಯಿ ಮಾತಿನಲ್ಲಿ ಹೇಳಬಹುದು, ಕಾರ್ಯದಲ್ಲಿ ಮಾತ್ರ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಬಿಕಾಸ್ ವಿ ಆರ್ ಹ್ಯೂಮನ್ ಬೀಯಿಂಗ್. ನಾವು ಮನುಷ್ಯರು ಅನೇಕ ವೇಳೆ ಬಿದ್ದು ಹೋಗ್ತೇವೆ. ಕೆಟ್ಟು ಹೋಗುವಂತ ಆಹಾರಕ್ಕಾಗಿ ದುಡಿಯುವಂತವರು ನಾವು, ಶಾಶ್ವತವಾಗಿ ನಿಲ್ಲುವಂತ ಆಹಾರವಲ್ಲ. ಪ್ರೇರೆ ಹೇಳ್ತಾ ಇರುವಂತ ನನ್ನನ್ನೂ ಸೇರಿಸಿಕೊಂಡೇ ಹೇಳ್ತಾ ಇರೋದು. ಆತನು ತೋರಿಸಿದಂತ ಪ್ರೀತಿ, ಆ ಪ್ರೀತಿಯನ್ನ ಕೊಡ್ಲಿಕ್ಕೆ ಯಾವ ಮನುಷ್ಯನಿಂದಲೂ ಸಾಧ್ಯ ಇಲ್ಲ. ಆದ್ರೆ ಆತನು ಹೇಳ್ತಾನೆ, ನಿಮ್ಮೊಳಗೆ ಒಬ್ಬರ ಮೇಲೊಬ್ಬರು ಪ್ರೀತಿ ಇದ್ದರೆ ಎಲ್ಲರೂ ನಿಮ್ಮನ್ನ ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುವರು ಎಂಬುದಾಗಿ. ನಾವು ದೇವರ ಮಕ್ಕಳು. 1 ಯೋಹಾನ 3:1 ದೇವರ ಮಕ್ಕಳು ಎಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ನಮ್ಮ ಮೇಲಿಟ್ಟಂತಹ ಪ್ರೀತಿಯನ್ನ ನಾವು ನೆನಪು ಮಾಡಿಕೊಳ್ಳೋಣ. ದೇವರ ಮಕ್ಕಳೆಂಬ ಹೆಸರನ್ನ ನಮಗೆ ಕೊಡುವಂತವನು ಯಾರು? ದೇವರು. ಆ ಪ್ರೀತಿಯನ್ನ ನಾವು ಹೊಂದಿಕೊಳ್ಳುವ ಹಾಗೆ, ಆ ಪ್ರೀತಿ ಶಾಶ್ವತವಾದಂತ ಆ ಫಲ ಇದೆಯಲ್ಲ, ಪ್ರೀತಿಯ ಫಲ, ಅದನ್ನ ವರ್ಣಿಸಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ಪ್ರಿಯರೇ. ಯಾರು ಕೊಡ್ತಾರೆ? ದೇವರ ಮಕ್ಕಳು ಮಾತ್ರ. ಒಂದು ವೇಳೆ ಆಜ್ಞೆಯನ್ನ ಪರಿಪಾಲನೆ ಮಾಡದೆ ಹೋದ್ರೆ ವಿ ಆರ್ ನಾಟ್ ಹಿಸ್ ಡಿಸೈಪಲ್ಸ್. ನಾವು ಆತನ ಶಿಷ್ಯರು ಎಂಬುದಾಗಿ ಹೇಳ್ಕೊಳ್ಳಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಪ್ರಿಯ. ಹಾಗಾದ್ರೆ ಮತ್ತೊಂದು ಸಂಗತಿ ಈಗಾಗಲೇ ನಾವು ಓದಿದೆವು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದ 11ನೇ ಭಾಗ 12ನೇ ಭಾಗದಲ್ಲಿ, ನಿಮ್ಮ ಮೇಲೆ ನಿಮ್ಮನ್ನು ನಿಂದಿಸಿ ಕೆಟ್ಟ ಮಾತುಗಳನ್ನ, ಸುಳ್ಳು
ಫುಲ್ಲಾಗಿ ಹೊರಿಸಿದರೆ ನೀವು ಧನ್ಯರು, ನೀವು ಆಶೀರ್ವದಿಸಲ್ಪಟ್ಟಂತವರು. ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ. ಯಾಕೆ? ಪರಲೋಕದಲ್ಲಿ ನಿಮಗೆ ಫಲ ಸಿಕ್ಕುತ್ತದೆ. ಸಂತೋಷವಾಗಿ ಇರುವಂತಹದ್ದು ದೇವರು ನಮಗೆ ಕೊಟ್ಟಂತ ಒಂದು ಶಾಶ್ವತವಾದಂತ ಫಲ. ಯಾವಾಗ? ಹಿಂಸೆಯಲ್ಲಿಯೂ ಸಂತೋಷ ಪಡುವಂತವನು, ಅದರಲ್ಲೂ ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹಿಂಸೆ ಪಡುವಂತವರು ಪರಲೋಕದಲ್ಲಿ ಆ ಮಹಿಮೆಯನ್ನು ಹೊಂದಿಕೊಳ್ಳುವಂತವರು, ಪರಲೋಕದಲ್ಲಿ ಫಲವನ್ನ ಅವರು ಹೊಂದಿಕೊಳ್ಳುವಂತವ್ರು. ಯಾರಿಂದ? ಯೇಸು ಕ್ರಿಸ್ತನಿಂದ. ಆ ಫಲ ಅವ್ರಿಗೆ ಅದು ಸಿಕ್ಕುತ್ತೆ. ಹಾಗಾದ್ರೆ ಸಂತೋಷ ಅಂದ್ರೆ ಏನು? ಆನಂದ. ಇಲ್ಲೇ ಕೊಟ್ಟಿದ್ದಾನೆ. ಉಲ್ಲಾಸ, ಸಂಭ್ರಮ. ಎಲ್ಲವೂ ಸರಿಯಾಗಿರುವಾಗ ನಾವು ಸಂತೋಷ ಪಡ್ತೀವಿ. ಯಾವುದು? ನಮ್ಮ ಆರೋಗ್ಯ, ನಮ್ಮ ಆರ್ಥಿಕ ಸ್ಥಿತಿ, ನಮ್ಮ ಒಂದು ವೇಳೆ ನಮಗಿರುವಂತ ಆಸ್ತಿಗಳು, ಬ್ಯಾಂಕ್ ಬ್ಯಾಲೆನ್ಸು, ಇವೆಲ್ಲ ಹೆಚ್ಚಾಗಿರುವಾಗ ನಮಗೆ ಒಂಥರ ಸಂತೋಷ, ಒಂದು ರೀತಿ ಸಮಾಧಾನ. ಓ, ಎಲ್ಲ ನನಗಿದೆ ಅಂತ. ಆದ್ರೆ ಯೇಸು ಸ್ವಾಮಿ ಇಲ್ಲಿ ಹೇಳುವಂತಹದ್ದು, ನನ್ನ ಹೆಸರಿನಲ್ಲಿ ನಿಮಗೆ ಹಿಂಸೆ ಬರುವಾಗ, ನಿಮ್ಮ ಮೇಲೆ ಸುಳ್ಳನ್ನು ಹೊರಿಸುವಾಗ ನೀವು ಧನ್ಯರೇ. ಆ ಸಮಯದಲ್ಲಿ ಉಲ್ಲಾಸ ಪಡ್ರಿ, ಸಂತೋಷ ಪಡ್ರಿ. ಸಾಧ್ಯವೇ ಇಲ್ಲ. ಎಂತ ಕಷ್ಟಕರವಾದಂತಹ ಸಂಗತಿಯನ್ನು ಯೇಸು ಸ್ವಾಮಿ ತಿಳಿಸುವಾಗ, ಪರಲೋಕದಲ್ಲಿ ಅಂತ ಸಂದರ್ಭದಲ್ಲಿ ನಾವುಗಳು ದಾಟಿ ಹೋಗುವಾಗ, ಸಂತೋಷದಿಂದ ನಾವು ಅದನ್ನು ಸ್ವೀಕರಿಸುವಾಗ, ಯೇಸುವಿಗಾಗಿ ನಾವು ಸ್ವೀಕರಿಸುವಾಗ, ಆತನಿಗೋಸ್ಕರ ನಾವು ಸ್ವೀಕರಿಸುವಾಗ, ನನಗೆ ಪರಲೋಕದಲ್ಲಿ ಆ ಫಲವನ್ನ ಆತನು ಕೊಡುವಂತವನು. ಎಲ್ಲರ ಮುಂದೆ ಅದು ಆತನು ನಮಗೆ ಕೊಡುವಂತವನು ಆತನಾಗಿದ್ದಾನೆ. ಈ ಕೊಟ್ಟಿರುವಂತ ಆತ್ಮಿಕ ಫಲ ನಾವು ಹೊಂದಬೇಕಾಗಿದೆ ಪ್ರಿಯರೇ. ಹಾಗಾದ್ರೆ ವಾಕ್ಯ ಏನ್ ಹೇಳ್ತದೆ? ಕೀರ್ತನೆಗಳು 48ನೇ ವಚನ ನಾವು ನೋಡುವಾಗ, 40ನೇ ಅಧ್ಯಾಯ 8ನೇ ವಚನ, ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ. ಕೀರ್ತನೆಗಾರನು ಬರಿತಾನೆ, ನನ್ನ ಕರ್ತನೆ, ನಿನ್ನ ಚಿತ್ತವನ್ನ ಅನುಸರಿಸುವಂತಹದ್ದೇ. ನೀನೇನೇನು ಹೇಳ್ತೀಯ ಸ್ವಾಮಿ, ನೀನು ಯಾವ ಆಜ್ಞೆಗಳನ್ನು ನನಗೆ ಕೊಡ್ತೀಯೋ ಅದನ್ನು ನಾನು ಅನುಸರಿಸುವಂತಹದ್ದೇ, ಅದು ನನಗೆ ಸಂತೋಷ. ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿ ಇದೆ ಅಂದೆನು. ಪ್ರಿಯರೇ, ಒಂದು ವೇಳೆ ಕೀರ್ತನೆಗಾರನು ಬರೆಯುವಾಗ ಧರ್ಮೋಪದೇಶ ಆತನ ಹೃದಯದಲ್ಲಿದೆ. ಅಂದ್ರೆ ಮೋಶೆ ಬರೆದಂತ ಎಲ್ಲ ಸಂಗತಿಗಳು ಆತನಲ್ಲಿ ಉಂಟು. ನಾವುಗಳು ಹೇಳ್ಬೇಕಾಗಾದ್ರೆ, ನಿನ್ನ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇದೆ ಸ್ವಾಮಿ. ನಿನ್ನ ವಾಕ್ಯಗಳು ನಮ್ಮನ್ನ ಆನಂದದಲ್ಲಿ ನಡೆಸುವಂತಹದ್ದು, ನಿನ್ನ ವಾಕ್ಯಗಳು ನಮ್ಮನ್ನ ಬೆಳಕಿನಲ್ಲಿ ನಡೆಸುವಂತಹದ್ದು, ನಿನ್ನ ವಾಕ್ಯಗಳು ನನಗೆ ಜೇನುತುಪ್ಪಕ್ಕಿಂತಲೂ ಸಿಹಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಜೇನುತುಪ್ಪ ಸವಿಯುವಾಗ ಸಂತೋಷ ಅಲ್ವಾ? ಹೌದು, ನಿಜ. ಯಾಕೆ? ಅದು ರುಚಿಕರವಾದಂತಹದ್ದು, ನಾಲಿಗೆಗೆ ಅದು ರುಚಿಯನ್ನ ಕೊಡುವಂತಹದ್ದು, ಸಿಹಿ. ಹಾಗೆ ದೇವರ ವಾಕ್ಯ ನನ್ನ ಹೃದಯದಲ್ಲಿ ಇರುವಾಗ, ನನ್ನ ಅಂತರಂಗದಲ್ಲಿ ಅದು ಇರುವಾಗ ನನಗೆ ಸಂತೋಷ. ನಿನ್ನ ಚಿತ್ತವನ್ನ ಅನುಸರಿಸಲಿಕ್ಕೆ ಬೇಕಾದಂತ ಎಲ್ಲ ಸಂಗತಿಗಳು ನಿನ್ನ ವಾಕ್ಯದಲ್ಲಿ ಅಡಕವಾಗಿದೆ. ನಾನು ಅದನ್ನ ಅನುಸರಿಸುವಾಗ ನನ್ನ ಹೃದಯದಲ್ಲಿ ಆಗುವಂತ ಸಂತೋಷ, ಆ ಉಲ್ಲಾಸವನ್ನು ನಾವು ನೆನಪು ಮಾಡಿಕೊಳ್ಳೋಣ. ಆನಂದ ಅಥವಾ ಸಂತೋಷ ಅಥವಾ ಉಲ್ಲಾಸ ಅದು ಒಂದು ಅನುಭವ ಕೊಡುವಂತಹದ್ದು, ವೈಯಕ್ತಿಕವಾಗಿ ಇರುವಂತ ಅನುಭವ ಅದು. ನನ್ನ ಹೃದಯ ನಾನು ಸಂತೋಷ ಪಡುವಂತಹದ್ದನ್ನ ಒಂದು ವೇಳೆ ಅದು ಸ್ವೀಕಾರ ಮಾಡುವಾಗ ನನಗೆ ಒಂಥರ ಉಲ್ಲಾಸವಾಗಿರ್ತದೆ. ಒಂಥರ ನನ್ನ ಮುಖ ಅದು ಕಳೆ ಹೊಂದುವಂತದ್ದಾಗಿದೆ. ಚಿಂತೆಯಿಂದ ಕೂಡಿರುವಾಗ ನಮ್ಮ ಮುಖಗಳು ಯಾವತ್ತೂ ಒಂದು ವೇಳೆ ಕಳೆ ಕಾಣುವಂತದ್ದು ಇಲ್ಲ. ಸಂತೋಷವಾಗಿರುವಾಗ ನಮಗೆ ಏನೋ ಒಂದು ರೀತಿಯಾದಂತ ಸಮಾಧಾನ, ನೆಮ್ಮದಿ. ಆದರೆ ನಾವು ಲೌಕಿಕವಾದಂತ ಸಂತೋಷ ಕೊಡುವಂತ ಕುಟುಂಬವಾಗಲಿ, ಆರ್ಥಿಕ ಸ್ಥಿತಿಯಾಗಲಿ, ನಮ್ಮ ಸ್ವತ್ತಾಗಲಿ, ನಮ್ಮ ಆರೋಗ್ಯವಾಗಲಿ, ಅದು ಕೇವಲ ನಶ್ವರ ಮಾತ್ರ. ಹಾಗಾದ್ರೆ ಪ್ರಿಯರೇ, ಆತನು ಬರೆಯುವಾಗ ನಿನ್ನ ಚಿತ್ತ ಏನೋ
ಅದನ್ನ ನಾನು ಅನುಸರಿಸ್ಬೇಕು. ಈಗಾಗಲೇ ಒಂದು ಆ ಮಾತನ್ನ ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾವು ಓದಿದೆವು 13ನೇ ಅಧ್ಯಾಯದಲ್ಲಿ. ನಿಮಗೆ ಒಂದು ಹೊಸ ಆಜ್ಞೆ, ಅದು ಯೇಸು ಸ್ವಾಮಿ ಹೇಳುವಾಗ ಅದು ಆತನ ಚಿತ್ತವಾಗಿದೆ. ಆ ಚಿತ್ತವನ್ನು ಅನುಸರಿಸಬೇಕು. ಅನುಸರಿಸುವಾಗ ಸಿಕ್ಕುವಂತ ಆನಂದವೇ ಅದು ಶಾಶ್ವತವಾದಂತ ಒಂದು ಆನಂದ. ಮತ್ತಾಯನು ಬರೆದ ಸುವಾರ್ತೆ ಇದೇ 5 ಶಿಷ್ಯರಿಗೆ ಇದನ್ನ ಆತನು ಹೇಳ್ತಾನೆ, 11-12. ಆತನು ಪರ್ವತದ ಮೇಲೆ ಕೂತು ಶಿಷ್ಯರಿಗೆ ಹೇಳುವಂತ ಮಾತು ಅಂದರೆ, ಮುಂದಿನ ದಿವಸಗಳು ನಿಮಗೆ ಇದು ಕಾದಿದೆ. ನನ್ನ ಜೊತೆಯಲ್ಲಿರುವಂತ ಶಿಷ್ಯರಿಗೆ, ತನ್ನ ಜೊತೆಯಲ್ಲಿರುವಂತ ಶಿಷ್ಯರಿಗೆ ಆತನು ಹೇಳ್ತಾನೆ, ನನ್ನ ಹೆಸರಿನ ನಿಮಿತ್ತ ನಿಮಗೆ ಹಿಂಸೆ ಬರ್ತದೆ, ನಿಮ್ಮ ಮೇಲೆ ಸುಳ್ಳು ಸುಳ್ಳು ಅಪಾದನೆಯನ್ನು ಹೊರಿಸ್ತಾರೆ. ಹಾಗೆ ಹೊರಿಸುವುದಾದರೆ ನೀವು ಧನ್ಯರೇ, ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ಸಂಭ್ರಮ ಮಾಡ್ರಿ. ಯಾಕಂದ್ರೆ ಪರಲೋಕದಲ್ಲಿ ನಿಮಗೆ ಫಲ ಸಿಗ್ತದ. ಅಂದ್ರೆ ಅವರು ಸಿದ್ಧವಾಗ್ಬೇಕು. ಪ್ರೇರ ವಿಶ್ವಾಸಿಗಳಾದಂತ ನಾವು ನಮ್ಮದೇ ಆದಂತ ರೀತಿಯಲ್ಲಿ ಸಂತೋಷವನ್ನು ನಾವು ಪಡ್ತೇವೆ. ಒಂದು ವೇಳೆ ಶಿಷ್ಯರಿಗೆ ಹೇಳಿದ ಹಾಗೆ ನಮ್ಮ ಜೀವಿತದಲ್ಲಿ ಆ ಹಿಂಸೆಯ ಕಾಲ ಬರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಖಂಡಿತವಾಗಿ ಆ ಒಂದು ಕಾಲ ಬರ್ತದೆ. ನಮ್ಮನ್ನ ಹಿಂಸೆ ಪಡಿಸುವಂತವರು ಖಂಡಿತವಾಗಿ ಅವರು ಬರ್ತಾರೆ. ಯಾವ ರೀತಿಯಲ್ಲಿ ತಪ್ಪಿಸ್ಕೊಳ್ಬೇಕು ಎಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ. ಇದರಿಂದ ಜಾರಿಕೊಳ್ಳುವಂತ ಆಲೋಚನೆಗಳನ್ನು ನಾವು ಮಾಡ್ತೇವೆ. ಆಗ ಪರಲೋಕದಲ್ಲಿ ಖಂಡಿತವಾಗಿ ಸನ್ಮಾನಿಸುವಂತವರು ನಾವಾಗುವುದಿಲ್ಲ. ದೇವರು ನಮ್ಮ ಬಗ್ಗೆ ಹೇಸಿಕೆ ಪಟ್ಟುಕೊಳ್ಳುವಂತವನಾಗಿದ್ದಾನೆ. ಹಾಗಾದ್ರೆ ಪ್ರಿಯರೇ, ನಾವು ಕ್ರಿಸ್ತನ ನಿಮಿತ್ತ ಹಿಂಸೆಯನ್ನ ಅನುಭವಿಸುವುದಾದರೆ ನಾವು ನಿಜವಾಗ್ಲೂ ಧನ್ಯರೇ. ಆದುದರಿಂದ ಆತನನ್ನ ಅನುಸರಿಸುವಂತವರು ಅಥವಾ ಹಿಂಬಾಲಿಸುವಂತವರು ಸಮಯವನ್ನ ನೆನಪು ಮಾಡಿಕೊಳ್ಳೋಣ, ನಮ್ಮ ಜೀವಿತವನ್ನ ನೆನಪು ಮಾಡಿಕೊಳ್ಳೋಣ. ಆತನಿಗಾಗಿ ಸಂತೋಷ ಪಡುವಂತವರು ನಾವಾಗಿರಬೇಕು ಎಂಬುದಾಗಿ ನಾವು ನೆನಪು ಮಾಡಿಕೊಳ್ಳುವಾಗ ಪೇತ್ರನನ್ನ ನಾನು ನೆನಪಿಗೆ ತಂದುಕೊಳ್ತೇನೆ. ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 54ನೇ ವಚನವನ್ನು ನಾವು ನೋಡುವಾಗ, ನಾನು ಆ ವಚನವನ್ನು ನಾನು ಓದುವುದಿಲ್ಲ, ಆದ್ರೆ ಸಾರಾಂಶ ನಮ್ಮೆಲ್ಲರಿಗೆ ಗೊತ್ತುಂಟು. ಪ್ರಿಯರೇ, ಇಂಥ ಸನ್ನಿವೇಶ ನಮಗೆ ಬರುವಾಗ ಪೇತ್ರನ ಹಾಗೆ ನಾವು ಮಾಡ್ತೇವೋ ಇಲ್ವೋ ಅಂದ್ರೆ ಆ ಕಾಲ ಬಂದಾಗ ಗೊತ್ತಾಗ್ತದೆ. ಯೇಸು ಸ್ವಾಮಿ ಮೊದಲೇ ಪೇತ್ರನಿಗೆ ಹೇಳ್ತಾರೆ, ನೀನು ನನ್ನನ್ನ 3 ಸಾರಿ ನಿರಾಕರಿಸುವಂತವನಾಗಿರ್ತಿ. ಮೊದಲೇ ತಿಳಿಸ್ಬಿಟ್ಟಿರ್ತಾರೆ. ಪೇತ್ರ ಒಂದು ವೇಳೆ ಯೇಸು ಸ್ವಾಮಿಯ ಜೊತೆಯಲ್ಲಿ ಇರುವಾಗ ಆತನ ಏನೇನು ಅಂದುಕೊಂಡಿದ್ದಾನೆ, ನಾನು ಸ್ವಾಮಿಯ ಜೊತೆಯಲ್ಲಿ ಇದ್ದೇನೆ, ಸ್ವಾಮಿಯನ್ನು ನಾನು ಹಿಂಬಾಲಿಸುವಂತವನಾಗಿದ್ದೇನೆ. ಯೇಸು ಸ್ವಾಮಿಯನ್ನ ಯಾವಾಗ ಹಿಡ್ಕೊಂಡು ಶಿಲುಬೆ ಮೇಲೆ ಹೊರಿಸಿದ್ರೋ ಭಯ ಆಗೋಯ್ತು ಅವನಿಗೆ, ಭಯ. ಯೇಸು ಸ್ವಾಮಿಯನ್ನ ಹಿಡಿದು ಯಾಜಕನ ಮನೆಯೊಳಕ್ಕೆ ತೆಗೆದುಕೊಂಡು ಹೋಗುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, ಜೊತೆಯಲ್ಲಿ ಇದ್ದಂತ ಪೇತ್ರನು ದೂರದಿಂದ ಯೇಸು ಸ್ವಾಮಿಯಿಂದ ಡಿಸ್ಟೆನ್ಸ್ ಕಾಯ್ಕೊತಾನೆ. ಎಲ್ಲಿ ನನ್ನನ್ನು ಹಿಡ್ಕೊಂಡು ಶಿಲುಬೆಯನ್ನ ಒರೆಸ್ಬಿಡ್ತಾರೋ, ಎಲ್ಲಿ ನನ್ನನ್ನು ಹಿಂಸೆಗೆ ಒಳಪಡಿಸ್ತಾರೋ ಅಂದ್ಕೊಂಡು ಜೊತೆಯಲ್ಲಿದ್ದಂತ ಪೇತ್ರನು ದೂರ ಆತನು ಹಿಂಬಾಲಿಸಿಕೊಂಡು ಆತನು ಬರ್ತಾನೆ. ಒಂದು ವೇಳೆ ಆತನನ್ನ ಒಬ್ಬ ಸ್ತ್ರೀ ಕೇಳುವಾಗ, ನೀನು ಆತನ ಸಂಗಡ ಇದ್ದಂಥವನಲ್ವಾ ಕೇಳುವಾಗ, ಆತನನ್ನು ನಾನು ಅರಿಯೇನು, ನನಗ್ ಗೊತ್ತಿಲ್ಲ. ಪ್ರಿಯರೇ, 3 ಸಾರಿ ಅನ್ನುವಾಗ ಯೇಸು ಸ್ವಾಮಿ ಹಿಂತಿರುಗಿ ಆತನನ್ನು ನೋಡ್ತಾರೆ. ಸನ್ನಿವೇಶವನ್ನ ನೆನಪಿಗೆ ಇಟ್ಕೊಳ್ರಣ. ಪರ್ವತ ಪ್ರಸಂಗದಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳುವಂತ ಮಾತು, ನನ್ನ ನಿಮಿತ್ತ ನಿಮಗೆ ಆ ಹಿಂಸೆಯನ್ನ, ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಮಾತುಗಳನ್ನ ಹೊರಿಸಿದರೆ ನೀವು ಧನ್ಯರು ಎಂಬ ಮಾತುಗಳು ಪ್ರಾರಂಭದಲ್ಲಿ ಹೇಳಿದಂತ ಸ್ವಾಮಿ, ಯೇಸು ಸ್ವಾಮಿಗೆ ಬಂದಂತ ಆ ಒಂದು ಸ್ಥಿತಿ
ಅದನ್ನ ನೋಡಿದಂತಹ ಪೇತ್ರನು ಯೇಸು ಸ್ವಾಮಿ ಹೇಳಿದ ಹಾಗೆಯೇ ಆತನನ್ನ ನಿರಾಕರಿಸಿದಂತ ಪೇತ್ರನು ಯೇಸು ಸ್ವಾಮಿ ಹಿಂತಿರುಗಿ ನೋಡುವಾಗ ಆತನ ಮುಖ ಹೇಗಿತ್ತು? ಆತನ ಮುಖ ಹೇಗಿತ್ತು? ಯೇಸು ಸ್ವಾಮಿಯ ಜೊತೆಯಲ್ಲಿರುವಾಗ ಆತನ ಎಂಥವನಾಗಿದ್ದ? ನಿರಾಕರಿಸಿದಾಗ ಆತನ ಮುಖ ಹೇಗಿತ್ತು? ಈ ಸ್ಥಳದಲ್ಲಿ ನಮ್ಮನ್ನ ನಾವು ಇಟ್ಟುಕೊಳ್ಳೋಣ ಪ್ರಿಯರೇ. ಪರಲೋಕದಲ್ಲಿ ನಿಮಗೆ ಫಲ ಉಂಟು. ಆ ಫಲವನ್ನ ಅನುಭವಿಸಲೇಬೇಕಾಗಿದೆ ನಾವು. ಯಾಕಂದ್ರೆ ವಿಶ್ವಾಸಿಗಳು ಎಂಬ ಹೆಸರನ್ನ ನಾವುಗಳು ಪಡ್ಕೊಂಡಿದ್ದೇವೆ. ಇಂಥ ಸನ್ನಿವೇಶಗಳು ಬರುವಾಗ ನಮ್ಮ ಸ್ಥಿತಿ ಏನಾಗಿದೆ? ಯೇಸು ಸ್ವಾಮಿ ನಮ್ಮ ಹೃದಯವನ್ನ ನೋಡುವಂತವನು. ಆತನು ನೋಡ್ತಾ ಇದ್ದಾನೆ. ನನ್ನ ಮನಸ್ಸಾಕ್ಷಿ ನನಗೆ ಹೇಳ್ತದೆ, ಸ್ವಾಮಿ ನಿನ್ನನ್ನು ಆತನು ನೋಡುತ್ತಾ ಇದ್ದಾನೆ. ನನ್ನ ಸ್ಥಿತಿ ಹೇಗಿದೆ? ಆತನು ಶಾಶ್ವತವಾದಂತ ಈ ಆನಂದವನ್ನು ಆತನು ನನಗೆ ಅನುಗ್ರಹಿಸಿಕೊಟ್ಟಿರುವಾಗ ಆ ಆನಂದವನ್ನು ನಾನು ಅನುಭವಿಸ್ಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಪ್ರಿಯರೇ. ಅಪೊಸ್ತಲನಾದಂತ ಪೌಲನು ಆತನು 2 ತಿಮೋತಿ 4 ಅದರಲ್ಲಿ ಹೀಗೆ ಬರೀತಾನೆ. 3ನೇ ಅಧ್ಯಾಯ 12ನೇ ವಚನ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾದರು ಎಂಬುದಾಗಿ ಬರೆದಿಲ್ಲ, ಒಳಗಾಗುವರು, ನಾನು ನೀನು. ಆದ್ರೆ ಒಂದು ಮಾತು, ಒಳಗಾಗುವರು ಅಂದ್ರೆ ಮುಂದೆ ಬರ್ತದೆ. ಆದ್ರೆ ಒಂದು ಮಾತು, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಆತನನ್ನ ಹಿಂಬಾಲಿಸುವಂತವರು, ಆತನಲ್ಲಿ ಗೌರವವನ್ನ ಹೊಂದಿದಂತವರು, ಭಯ ಭಕ್ತಿಯಿಂದ ಇರುವಂತವರು, ಆತನನ್ನ ಸನ್ಮಾನಿಸುವಂತವರು, ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂತವರು, ಆತನನ್ನ ಹಿಂಬಾಲಿಸುವಂತವರು, ಆತನನ್ನ ಧರಿಸಿಕೊಂಡಂತವರು ಸದ್ಭಕ್ತರು. ಅವರು ಹಿಂಸೆಗೆ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು. ಯಾರಿಗೆ ಬೇಕು ಈ ಹಿಂಸೆ? ಆರಾಮಾಗಿರೋಣ ಎಂಬುದಾಗಿ ಖಂಡಿತವಾಗಿ ಇರ್ಲಿಕ್ಕೆ ನಿನ್ನ ಮನಸ್ಸು ಒಪ್ಪುವುದಿಲ್ಲ ಪ್ರಿಯರೇ. ಅದಕ್ಕಾಗಿ ಆತನು ಹೇಳ್ತಾನೆ, ಒಂದು ವೇಳೆ 7ನೇ ವಚನ 3:10 ಹೀಗೆ ಹೇಳ್ತಾನೆ ತಿಮೋತಿಯನಿಗೆ, ನೀನಾದರೂ ನನ್ನನ್ನು ಅನುಸರಿಸುವವನಾಗಿದ್ದು ನನ್ನ ಬೋಧನೆ, ನಡತೆ, ಉದ್ದೇಶ, ನಂಬಿಕೆ, ದೀರ್ಘಶಾಂತಿ, ಪ್ರೀತಿ, ಸೈರಣೆ ಇವುಗಳನ್ನು ಅಂತಿಯೋಕ್ಯ, ಇಕೋನ್ಯ, ಲುಸ್ತ್ರ ಎಂಬ ಪಟ್ಟಣಗಳಲ್ಲಿ ನನಗೆ ಸಂಭವಿಸಿದ ಹಿಂಸೆಗಳನ್ನು, ಕಷ್ಟಾನುಭವಗಳನ್ನು ತಿಳಿದವನಾಗಿದ್ದಿ. ಹಿಂಸೆಗೆ ಒಳಪಟ್ಟ ಪೌಲನು ಯಾರ ನಿಮಿತ್ತ? ಯೇಸುವಿನ ನಿಮಿತ್ತವಾಗಿ ಹಿಂಸೆಯನ್ನ ಅನುಭವಿಸಿದಂತ ಒಬ್ಬ ವ್ಯಕ್ತಿ. ಈಸ್ ದ ಮಾಡೆಲ್ ಫಾರ್ ಅಸ್. ಆತನು ಮಾದರಿಯಾದಂತ ಒಬ್ಬ ವ್ಯಕ್ತಿ. ಪೌಲನು ಹೇಳ್ತಾನೆ, ಕ್ರಿಸ್ತನನ್ನ ಧರಿಸಿದ ನಾನು ಅನುಸರಿಸುವ ಹಾಗೆ ನೀವು ಅನುಸರಿಸಿರಿ ಎಂಬುದಾಗಿ ಹೇಳುವಾಗ ತಿಮೋತಿಯನಿಗೆ ಆ ಸಾಕ್ಷಿಯನ್ನ ಕೊಡ್ತಾನೆ. ನಾನು ಆ ಕಷ್ಟಗಳನ್ನ ನಾನು ಅನುಭವಿಸಿ ನಾನು ಬಂದಿದ್ದೇನೆ ಎಂಬುದಾಗಿ ಆತನು ತಿಮೋತಿಯನಿಗೆ ಒಂದು ಮಾತು ಹೇಳ್ತಾನೆ, ನೀನು ನನ್ನನ್ನು ಅನುಸರಿಸುವವನಾಗಿದ್ದು ನನ್ನ ಬೋಧನೆ, ನನ್ನ ನಡತೆ, ನನ್ನ ಉದ್ದೇಶ, ನಂಬಿಕೆ, ದೀರ್ಘಶಾಂತಿ, ಪ್ರೀತಿ, ಸೈರಣೆ ಇವುಗಳನ್ನ ಅನುಸರಿಸು ಎಂಬುದಾಗಿ. ಇದು ನಮಗೆ ಕೊಡಲ್ಪಟ್ಟಂತದ್ದು. ಯಾಕಂದ್ರೆ ಅದಕ್ಕೆ ಪ್ರತಿಫಲವಾಗಿ ಪೌಲನು ಹೇಳ್ತಾನೆ 4:7 ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಆ ಮಾಲಿಕೆಯನ್ನ ಹಿಡ್ಕೊಂಡು ನನಗಾಗಿ ನಮಗಾಗಿ ಕಾಯುವಂತವನು ನನ್ನ ಕ್ರಿಸ್ತನು. ಆದರೆ ಆ ಪ್ರೀತಿ, ಆ ಸೈರಣೆ, ಆ ದೀರ್ಘಶಾಂತಿ, ಆ ಉದ್ದೇಶ, ಆ ನಂಬಿಕೆ ಇವುಗಳು ನನ್ನಲ್ಲಿರಬೇಕು. ಯಾವಾಗ? ಹಿಂಸೆಯಲ್ಲಿ, ಆತನ ಹೆಸರಿನಲ್ಲಿ ಹಿಂಸೆಯಲ್ಲಿ ನಾವುಗಳದನ್ನ ಅನುಭವಿಸುವಾಗ ಕರ್ತನು ಆ ಜೀವವೆಂಬ ಜಯಮಾಲಿಕೆಯನ್ನ ಆತನು ನಮಗೆ ಆತನು ಕೊಡುವಂತವನು ಆತನಾಗಿದ್ದಾನೆ ಪ್ರಿಯರೇ.
ಕ್ರಿಸ್ತನ ಬೋಧನೆ. ಕ್ರಿಸ್ತನ ಈ ಲೋಕದಲ್ಲಿ ಇರುವಾಗ ಆತನ ಬೋಧನೆಗಳನ್ನ ಕೇಳಿದಂತ ಅನೇಕರು ಆತನನ್ನ ಹಿಂಬಾಲಿಸಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಿಂಬಾಲಿಸಿದರು ಎಂಬುದಾಗಿ ಹೇಳುವಾಗ ಕ್ರಿಸ್ತನ ಗುಣಲಕ್ಷಣಗಳನ್ನ ಅವರು ತಿಳ್ಕೊಂಡು ಅದರ ಹಾಗೆ ಜೀವಿಸಬೇಕೆಂಬುದಾಗಿ ಬಯಸಿದಂಥವರು. ನಮ್ಮ ನಿಜವಾದಂತ ಆನಂದ ಯಾವಾಗ ಎಂದು ನಮ್ಮ ಆತ್ಮಕ್ಕೆ ಅದು ಗೊತ್ತಾಗ್ತದೆ. ಹೌದು, ನಾ ಆನಂದವನ್ನ ಅನುಭವಿಸ್ತಾ ಇದ್ದೇನೆ. ಆನಂದ ನನಗೆ ಆ ಒಂದು ಸಮಾಧಾನವನ್ನ ಕೊಡುವಂತದ್ದಾಗಿದೆ. ಇದು ಪ್ರತಿಯೊಬ್ಬೊಬ್ಬ ವಿಶ್ವಾಸಿಯಲ್ಲಿ ಇರಬೇಕಾದಂತ ಒಂದು ಸಂಗತಿಯಾಗಿದೆ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 40 ಮತ್ತು 42 ನೋಡ್ರಿ. ಅವರು ಅವನ ಮಾತಿಗೆ ಒಪ್ಪಿ ಅಪೊಸ್ತಲರನ್ನು ಕರೆಸಿ ಹೊಡೆಸಿ ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟು ಬಿಟ್ಟರು. ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅಪಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡರೆವೆಂದು ಸಂತೋಷ ಪಡುತ್ತಾ ಹಿರೀ ಸಭೆಯ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕರ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು. ಯಾವಾಗ? ಹಿಂಸೆಯನ್ನು ತಾಳಿದಾಗ ಸಂತೋಷಭರಿತರಾಗಿ ಅವರು ಒಂದು ಮಾತು ಹೇಳ್ತಾರೆ, ಯೇಸುವಿನ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರು ನಾವು ಎಂಬುದಾಗಿ. ಒಂದ್ ವೇಳೆ ನಮ್ಮನ್ನ ಯೇಸು ಸ್ವಾಮಿಯ ಶಿಷ್ಯರು ಎಂಬುದಾಗಿ ಅಂದುಕೊಂಡು ಯಾರಾದ್ರೂ ಅಪಮಾನ ಮಾಡಿದಾಗ ನಾವೇನ್ ಮಾಡ್ತೀವಿ? ಹಿಂತಿರುಗಿ ಮಾತಾಡ್ತೇವೆ ಅಥವಾ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅಪೊಸ್ತಲರು ಹೇಳಿದಂತ ಮಾತು, ನಿಮ್ಮನ್ನ ಯೇಸುವಿನ ನಿಮಿತ್ತವಾಗಿ ಯಾರಾದ್ರೂ ಅಪಮಾನ ಮಾಡಿದಾಗ, ನಿಂದಿಸಿದಾಗ ನಾವು ಯೋಗ್ಯರು ಎಂಬುದಾಗಿ. ಆ ಸರ್ಟಿಫಿಕೇಟ್, ನಾವು ಯೋಗ್ಯರು. ಆ ಯೋಗ್ಯತೆಯನ್ನು ಹೊಂದಿದಂಥವನಿಗೆ ಮಾತ್ರ ಪೌಲನು ಹೇಳುವ ಮಾತು, ಆ ನೀತಿವಂತನು ನನಗೆ ಆತನು ಕೊಡುವಂತ ಜಯಮಾಲಿಕೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೆ ಆತನು ಕೊಡ್ತಾನೆ. ನನ್ನ ಹಾಗೆ ಎಲ್ಲರಿಗೂ ಆತನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. ಆ ಪರಲೋಕದ ಆನಂದ, ಆ ಪರಲೋಕದ ಸಂಭ್ರಮ ನಾವು ನೆನಪು ಮಾಡಿಕೊಳ್ಳೋಣ ಪ್ರಿಯರೇ. ಯೇಸು ಸ್ವಾಮಿ ಹೇಳ್ತಾರೆ ಅಲ್ವಾ, ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ, ಕಳವಳಗೊಳ್ಳಬೇಡ್ರಿ. 14ನೇ ಅಧ್ಯಾಯ ನಾವು ನೋಡುವಾಗ, ಕಳವಳಗೊಳ್ಳಬೇಡ್ರಿ, ನನ್ನನ್ನೂ ನಂಬಿರಿ, ತಂದೆಯನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳುಂಟು, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು. ನಾನು ಹೋಗಿ ಸ್ಥಳವನ್ನ ಸಿದ್ಧ ಮಾಡಿ. ಯಾರಿಗೆ? ಭೂಲೋಕದಲ್ಲಿ ಯಾರು ಯೋಗ್ಯರೆನಿಸಿಕೊಂಡಾರೋ, ಆತನ ಹೆಸರಿನಲ್ಲಿ, ಆತನ ನಾಮದಲ್ಲಿ ಹಿಂಸೆ ಪಟ್ಟು ಸಂತೋಷ ಪಟ್ಟರು, ಅವರಿಗೆ ಬಿಡಾರ. ನಾನು ಬಂದು ಅವರನ್ನ ಕರ್ಕೊಂಡು ಹೋಗ್ತೇನೆ. ಯಾಕೆ? ಅವರು ಯೋಗ್ಯರು, ಅವರು ಮಾನ್ಯರು, ನನ್ನ ಜೊತೆಯಲ್ಲಿ ಇದ್ದುಕೊಂಡು ಬೇಕೆಂಬುದಾಗಿ ಆತನು ಬಯಸುವಂತವನು ಪ್ರಿಯರೇ. ಹಾಗಾದ್ರೆ ನಾವುಗಳು ಈ ಲೋಕದಲ್ಲಿ ನಮಗೆ ಅಂತ ಸ್ಥಿತಿ ಬರುವಾಗ ನೆನಪು ಮಾಡಿಕೊಳ್ಳೋಣ, ಪೌಲನನ್ನ ನೆನಪು ಮಾಡಿಕೊಳ್ಳೋಣ. ಪೌಲನ ಪೂರ್ವ ಸ್ಥಿತಿ ಬೇಡ, ಪೌಲನನ್ನ ಯೇಸು ಸ್ವಾಮಿ ಕರೆದ ನಂತರ ಆತನ ಸ್ಥಿತಿಯನ್ನು ನೆನಪು ಮಾಡಿಕೊಳ್ಳೋಣ. ಅಪೊಸ್ತಲರನ್ನ ನೆನಪು ಮಾಡಿಕೊಳ್ಳೋಣ, ಸ್ಟೆಫನನನ್ನ ನೆನಪು ಮಾಡಿಕೊಳ್ಳೋಣ. ಅನೇಕ ಪ್ರವಾದಿಗಳು, ಅನೇಕ ದೇವಭಕ್ತರು, ಇತ್ತೀಚಿನ ದಿವಸಗಳಲ್ಲಿ ಅನೇಕ ದೇವಭಕ್ತರು ಆತನ ಹೆಸರಿನ ನಿಮಿತ್ತ ಅನುಭವಿಸಿದಂತ ಯಾತನೆ, ಹಿಂಸೆ, ಸಂಕಟಗಳು ನಮಗೆ ಮಾದರಿ ಅಲ್ಲವೋ? ಈ ಲೋಕದ ಆನಂದವಲ್ಲ, ಪರಲೋಕದ ಆನಂದ. ಅದು ಶಾಶ್ವತವಾದಂತ ಒಂದು ಆನಂದವನ್ನ ಕೊಡುವಂತಹದ್ದು. ಅದಕ್ಕಾಗಿ ಆತನು ಹೇಳ್ತಾನೆ, 1 ಪೇತ್ರ 1ನೇ ಅಧ್ಯಾಯ 1 ಪೇತ್ರ 1ನೇ ಅಧ್ಯಾಯ
6 ಮತ್ತು 7ನೇ ವಚನ ನಮಗೆ ಹೀಗೆ ಹೇಳ್ತದೆ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನ ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಒಂದು ವೇಳೆ ಪ್ರಿಯರೇ, ನಮಗೆ ಬರುವಂತ ಆ ಹಿಂಸೆ, ಆ ಸಂಕಟ, ಇದು ಹಗುರವಾದಂತ ಸಂಕಟ ಎಂಬುದಾಗಿ ಪೇತ್ರನು ಬರಿತಾನೆ. ಪೇತ್ರನಿಗೆ ಏನ್ ಗೊತ್ತು ನಾವು ಅನುಭವಿಸುವಂತ ಕಷ್ಟ, ನಾವು ಅನುಭವಿಸುವಂತ ಯಾತನೆ, ಅವನಿಗೇನು ಗೊತ್ತು? ನಾವು ಹೇಳ್ಬೋದು, ಆದ್ರೆ ಪೇತ್ರನು ಸಹ ಅದನ್ನ ದಾಟಿ ಬಂದಿದ್ದಾನೆ. ಪೇತ್ರನು ಸಹ ಅದನ್ನ ದಾಟಿ ಬಂದು ಆತನು ಬರಿತಾ ಇದ್ದಾನೆ, ದೇವರ ಚಿತ್ತಾನುಸಾರ ನಾವು ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿ, ಯಾವ ಪದವಿ? ಪೌಲನು ಹೇಳಿದ ಹಾಗೆ ಪರಲೋಕದ ಆ ಪದವಿ, ಮಹಿಮಾ ಪದವಿ, ಪ್ರಭಾವವೆಂಬ ಮಹಿಮಾ ಪದವಿಯನ್ನ ಹೊಂದುವರಾದಂತ ನಾವುಗಳು ಅದನ್ನ ನೆನಪು ಮಾಡಿಕೊಂಡು ಏನ್ ಮಾಡ್ಬೇಕಂತೆ? ಹರ್ಷಿಸುವವರಾಗಿರ್ರಿ, ಸಂತೋಷ ಪಡ್ರಿ. ದೇವರು ಪ್ರತಿಫಲವನ್ನ ಕೊಡುವಂತ ದೇವರು, ಸುಮ್ಮನೆ ಅಲ್ಲ. ನೋಡ್ರಿ, ಅಂತ ಕಷ್ಟಗಳು ನಮ್ಮ ಜೀವಿತಕ್ಕೆ ಬರ್ತದೆ ಖಂಡಿತವಾಗಿ. ಕೆಲವು ಸಂಗತಿಗಳು ಆರೋಗ್ಯವಾಗಿರ್ಬೋದು, ಅಯ್ಯೋ ದೇವರೇ ಯಾಕಪ್ಪ ಹಿಂಗ್ ಮಾಡ್ದೆ ಅಂತ ಅಂತೀವಿ ನಾವು. ದೇವರ ವಾಕ್ಯ ಹೇಳ್ತಾ ಎಲ್ಲಾ ವಿಷಯಗಳಲ್ಲಿ ಸಂತೋಷ ಪಡ್ರಿ, ಎಲ್ಲ ವಿಷಯಗಳಲ್ಲಿ ಆರೋಗ್ಯವಿಲ್ಲದಿದ್ರು ಅಯ್ಯೋ ಅಪ್ಪ ಅಂತೀವಿ ನಾವು. ಯಾರು ಸಂತೋಷ ಪಡ್ಲಿಕ್ಕೆ ಇಷ್ಟಪಡಲ್ಲ. ದೇವರ ವಾಕ್ಯ ಹೇಳ್ತದೆ ಸಂತೋಷ ಪಡು, ದೇವರು ನಿನ್ನನ್ನು ಅದರಿಂದ ಬಿಡಿಸ್ತಾನೆ. ಏನೇ ಬಂದ್ರು, ಲೌಕಿಕವಾದಂತ ಯಾವುದೇ ಸಂಗತಿಗಳು ಬಂದಾಗಿ ನಾವು ಸಂತೋಷವಾಗಿರ್ಬೇಕು. ಯಾಕಂದ್ರೆ ಆ ಪದವಿ ಇದೆಯಲ್ಲ, ಆ ಪದವಿ ಅದಕ್ಕಿಂತಲೂ ಅತ್ಯುನ್ನತವಾದಂತ ಮತ್ತೊಂದು ಪದವಿಯನ್ನ ನಾವು ಸೇರ್ಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಯಾಕೋಬ ಬರಿತಾನೆ, ಏನಂತ ಬರಿತಾನೆ? ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನ ಉಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಸುಲಭ, ಎಷ್ಟು ಸುಲಭವಾಗಿ ಹೇಳ್ಬಿಟ್ಟಿದ್ದಾನೆ ಯಾಕೋಬ. ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವಂತ ಪರಿಶೋಧನೆ, ನಂಬಿಕೆ, ನಾನು ನೆಕ್ಸ್ಟ್ ಅದನ್ನ ಮಾತಾಡ್ತೀನಿ, ಯಾವುದು ನಂಬಿಕೆ ಅನ್ನುವಂಥದ್ದು. ಆ ನಂಬಿಕೆಗೆ ಆಗುವಂತ ಪರಿಶೋಧನೆ, ಪರಿಪರಿಯಾದಂತ ಶೋಧನೆಗಳು, ವಿಧವಾದಂತಹ ಸಂಕಷ್ಟಗಳು, ಅದು ನಮಗೆ ತಾಳ್ಮೆಯನ್ನ ಉಂಟು ಮಾಡಬೇಕು. ತಾಳ್ಮೆ ಕೆಡಿಸಿಕೊಳ್ಳುವುದಲ್ಲ, ತಾಳ್ಮೆಯನ್ನ ಉಂಟು ಮಾಡುತ್ತದೆಂದು ನಾವು ತಿಳಿದು ನಾನಾ ವಿಧವಾದಂತಹ ಕಷ್ಟಗಳಲ್ಲಿ ಬಿದ್ದಿರುವಾಗ ಆ ಕಷ್ಟವನ್ನ ಕೇವಲ ಆನಂದಕರವಾದದ್ದು ಎಂಬುದಾಗಿ ನಾವು ಎಣಿಸಬೇಕೆಂಬುದಾಗಿ ಯಾಕೋಬನು ಹೇಳ್ತಾನೆ. ಯಾಕೋಬನು ನಮಗೆ ಅದನ್ನ ಮಾದರಿಯಾಗಿ ಅದನ್ನು ತೋರಿಸಿದ್ದಾನೆ. ಅನೇಕ ಪ್ರವಾದಿಗಳು, ಒಬ್ಬ ವ್ಯಕ್ತಿ ಯೋಬನನ್ನ ನೆನಪು ಮಾಡ್ಕೊಳ್ಳೋಣ, ವಿವರಿಸ್ಲಿಕ್ಕೆ ನನಗೆ ಸಮಯ ಇಲ್ಲ. ಯೋಬನನ್ನ ನೆನಪು ಮಾಡಿಕೊಂಡ್ರೆ ಆತನ ಎಂತೆಂಥ ಕಷ್ಟಗಳಲ್ಲಿ ಆತನು ಬಿದ್ದ. ಒಂದೇ ಒಂದು ಮಾತು ಹೇಳ್ತಾನೆ, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು. ಅದರಲ್ಲಿ ಆತನು ಸಂತೋಷ ಪಡ್ತಾನೆ. ಕೊನೆ ಪ್ರತಿಫಲ, ಅದ್ಭುತವಾದಂತಹ ಪ್ರತಿಫಲ 42ನೇ ಅಧ್ಯಾಯದಲ್ಲಿ ನಾವು ಅದನ್ನ ಓದ್ತೇವೆ ಪ್ರಿಯರೇ. ಆತನು ಕಳಕೊಂಡದ್ದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಕರ್ತನು ಆತನಿಗೆ ಹಿಂತಿರುಗಿಸಿ ಕೊಡ್ತಾನೆ. ಕಾರಣ ಆತನ ನಿಮಿತ್ತ ಎಲ್ಲವನ್ನ ತಾಳಿಕೊಂಡಂತ ಯೋಬನು. ಹಾಗಾದ್ರೆ ಯಾಕೆ ಸಂತೋಷ ಪಡಬೇಕು ನಾವು? ಯಾಕೆಂದರೆ ಪರಲೋಕದಲ್ಲಿ ನಮಗೆ ದೊಡ್ಡ ಬಹುಮಾನ ಸಿದ್ಧವಾಗಿ ಇಟ್ಟಿರುವಂತ ದೇವರು. ಒಂದು ವೇಳೆ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಲ್ಲ, ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂಬುದಾಗಿ. ಅದೇ ಪೌಲನು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗಂತಾನೆ,
ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನ ಉಂಟು ಮಾಡಿ ನಮಗೆ ಅಂದ್ರೆ ವಿಶ್ವಾಸಿಗಳಿಗೆ ನಿರಂತರವಾದ ಗೌರವವಾದ ಪ್ರಭಾವವನ್ನ ದೊರಕಿಸಿಕೊಡ್ತದೆ. ಯಾರು ಕೊಡ್ತಾರೆ ಈ ಪ್ರಭಾವವನ್ನ? ಯಾರು ಕೊಡ್ತಾರೆ ಈ ಮಹಿಮಾ ಒಂದು ಪ್ರಭಾವವನ್ನ? ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನೇ. ಪೌಲನು ಬರೆಯುವಾಗ ಆ ಗೌರವವನ್ನ, ಆ ಪ್ರತಿಫಲವನ್ನ ನಮಗೆ ಆತನು ಕೊಡುವಂತವನಾಗಿದ್ದಾನೆ. ಕ್ಷಣ ಮಾತ್ರವಿರುವಂತ ಹಗುರವಾದಂತ ಸಂಕಟವು ನಮ್ಮ ಜೀವಿತದಲ್ಲಿ. ಹಾಗಾದ್ರೆ ಪ್ರಿಯರೇ, ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನಮ್ಮ ಆನಂದ ಅದು ಶಾಶ್ವತವಾದಂತ ಆನಂದವಾಗಿರಬೇಕೆಂಬುದಾಗಿ ಬಯಸುವುದಾದರೆ ಕ್ರಿಸ್ತನ ನಿಮಿತ್ತ ನಮಗೆ ಬರುವಂತ ಸಂಕಟಗಳನ್ನ ಆನಂದದಿಂದ, ಉಲ್ಲಾಸದಿಂದ, ಸಂತೋಷದಿಂದ ನಾವು ಅನುಭವಿಸುವಾಗ ಆ ಎಲ್ಲಾ ಗೌರವಗಳನ್ನ ನನಗಾಗಿ ನಮಗಾಗಿ ಕೊಡುವಂತವನು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನೇ ಹೊರತು ಮತ್ತೆ ಯಾರು ಅಲ್ಲ. ಈ ಲೋಕದಲ್ಲಿ ಆನಂದ ಉಂಟು, ಅದು ಕ್ಷಣಿಕವಾದಂತ ಆನಂದ. ಈ ಸಮಯದಲ್ಲಿ ಆನಂದ, ಇನ್ನೊಂದು ಗಳಿಗೆಯಲ್ಲಿ ನಮಗೆ ಆ ಒಂದು ದುಃಖ ಇದಾಯ್ತದೆ. ಆದರೆ ಆತ್ಮೀಕವಾದಂತ ಆನಂದ ನಮಗೆ ಸಿಕ್ಕಬೇಕಾದರೆ ನನ್ನ ಕರ್ತನನ್ನ ನಾವು ಆಶ್ರಯಿಸಿಕೊಳ್ಳಲೇಬೇಕಾಗಿದೆ ಪ್ರಿಯರೇ. ಆ ಆನಂದವನ್ನ ಆತನೇ ನಮಗೆ ಕೊಡುವಂತವನಾಗಿದ್ದಾನೆ. ಹಾಗೆ ಕೊಡುವ ಹಾಗೆ ಕರ್ತನು ಈ ವಾಕ್ಯಗಳನ್ನ ನಮ್ಮೆಲ್ಲರಿಗೆ ಆಶೀರ್ವದಿಸಲಿ. ಹಾಗೆ ನಾವು ನಡ್ಕೊಳ್ಳುವ ಹಾಗೆ ಕರ್ತನು ತಾನೇ ನಮ್ಮನ್ನ ಬಲಪಡಿಸುವಂತವನು ಆತನಾಗಿದ್ದಾನೆ. ಆತನ ವಾಕ್ಯಗಳಿಗಾಗಿ ನಾವು ಸ್ತೋತ್ರ ಸಲ್ಲಿಸೋಣ. ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಕೂಡಿ ಬಂದಂತ ಎಲ್ಲರಿಗೂ ನಾನು ನನ್ನ ವಂದನೆಗಳನ್ನು ನಾನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇನ್.